ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಬರೆದಂತಹ ಸುಬ್ಬಣ್ಣ ಎನ್ನುವ ಕಾದಂಬರಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಬೇಕಂತ ಇದ್ದೀನಿ. ಸುಬ್ಬಣ್ಣ ಇದು ಒಂದು ಕಿರು ಕಾದಂಬರಿ. 1850ರಿಂದ ಹಿಡಿದು 1920ರ ನಡುವಿನ ಒಂದು ಕಾಲಘಟ್ಟದಲ್ಲಿ ಮೈಸೂರಿನಲ್ಲಿರುವಂತಹ ಒಬ್ಬ ಗಾಯಕನ ಜೀವನವನ್ನು ಚಿತ್ರಿಸಿರುವಂತಹ ಒಂದು ಕಥೆ ಇದು. ಈ ಒಂದು ಕಥೆಯನ್ನು ನಾವು ವಿವರವಾಗಿ ನೋಡೋದಾದರೆ, ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆ ನಡೆಸುತ್ತಿದ್ದಂತಹ ಒಂದು ಸಮಯ. ಅವರು ಹಲವಾರು ವಿದ್ವಾಂಸರಿಗೆ ಹಾಗೂ ಕಲಾವಿದರಿಗೆ ಆಶ್ರಯವನ್ನು ನೀಡಿರ್ತಾರೆ. ಮಹಾರಾಜರು ಸ್ವತಃ ಪಂಡಿತರು, ಅವರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತು. ಆದ್ದರಿಂದ ಅವರಿಗೆ ವಿದ್ಯಾವಂತರು, ಪಂಡಿತರು, ಕಲಾವಿದರನ್ನ ಕಂಡ್ರೆ ಗೌರವ. ಹೀಗೆ ಮಹಾರಾಜರ ಆಶ್ರಯದಲ್ಲಿದ್ದಂತಹ ಒಬ್ಬ ಪಂಡಿತರ ಹೆಸರು ನಾರಾಯಣ ಶಾಸ್ತ್ರಿಗಳು ಅಂತ. ಈ ನಾರಾಯಣ ಶಾಸ್ತ್ರಿಗಳು ಸಂಸ್ಕೃತದಲ್ಲಿ ಪಾಂಡಿತ್ಯವನ್ನು ಪಡ್ಕೊಂಡಿರ್ತಾರೆ ಹಾಗೂ ಪುರಾಣಗಳಲ್ಲೂ ಸಹ ಅವರಿಗೆ ಒಳ್ಳೆಯ ಪಾಂಡಿತ್ಯ ಇರುತ್ತೆ. ಆದ್ದರಿಂದ ಮಹಾರಾಜರು ಅವರನ್ನು ನೇಮಿಸಿಕೊಂಡು ಯಾವಾಗ ತಮಗೆ ಪುರಾಣಗಳನ್ನು ಕೇಳಬೇಕು ಅಂತ ಅನಿಸುತ್ತೋ ಆಗೆಲ್ಲ ಈ ನಾರಾಯಣ ಶಾಸ್ತ್ರಿಗಳನ್ನು ಕರೆಸಿ ಅವರು ಹೇಳುವ ಪುರಾಣಗಳನ್ನು ಕೇಳ್ತಾ ಇರ್ತಾರೆ. ಈ ನಾರಾಯಣ ಶಾಸ್ತ್ರಿಗಳ ಕುಟುಂಬವನ್ನು ನಾವು ನೋಡಿದ್ರೆ, ಅವರು, ಅವರ ಮಡದಿ, ಅವರಿಗೆ 3 ಜನ ಮಕ್ಕಳು, 2 ಹೆಣ್ಮಕ್ಳು ಮತ್ತು ಒಬ್ಬ ಮಗ. ಅವನ ಹೆಸರು ಸುಬ್ಬಣ್ಣ ಅಂತ. ಈ ಸುಬ್ಬಣ್ಣನ ಜೀವನವನ್ನೇ ಈ ಕಾದಂಬರಿಯಲ್ಲಿ ಚಿತ್ರಿಸಲಾಗಿದೆ. ನಾರಾಯಣ ಶಾಸ್ತ್ರಿಗಳಿಗೆ ತಮ್ಮ ಮಗ ತಮ್ಮ ಹಾಗೆ ಸಂಸ್ಕೃತ ಹಾಗೂ ಪುರಾಣಗಳನ್ನು ಕಲಿತು ಅರಮನೆಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಅವರ ಆಸೆ. ಸುಬ್ಬಣ್ಣನಿಗೆ 7-8 ವರ್ಷ ವಯಸ್ಸಾಗಿದ್ದಾಗ ಶಾಸ್ತ್ರಿಗಳು ಅವನಿಗೆ ಅಕ್ಷರವನ್ನು ಕಲಿಸ್ತಾರೆ. ಆದರೆ ಈ ಸುಬ್ಬಣ್ಣನಿಗೆ ಈ ಅಕ್ಷರ, ಸಂಸ್ಕೃತ ಇದೆಲ್ಲ ತಲೆಗೆ ಹೋಗೋದಿಲ್ಲ. ಅವನಿಗೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ. ಒಂದಿನ ಏನಾಗುತ್ತಂದರೆ, ಎಂದಿನಂತೆ ಶಾಸ್ತ್ರಿಗಳು ಅರಮನೆಗೆ ಹೋಗಿರ್ತಾರೆ. ಜೊತೆಗೆ ತಮ್ಮ ಮಗನನ್ನು ಕರ್ಕೊಂಡು ಹೋಗಿರ್ತಾರೆ. ಆಗ ಮಹಾರಾಜರು ಈ ಹುಡುಗನನ್ನು ನೋಡಿ, ನೀನು ನಿಮ್ಮ ತಂದೆ ಹಾಗೆ ಪುರಾಣಗಳನ್ನೆಲ್ಲ ಹೇಳ್ತೀಯ ಅಂತ ಕೇಳ್ತಾರೆ. ಆಗ ಸುಬ್ಬಣ್ಣ ಏನು ಹೇಳ್ತಾನಂದರೆ, ನಾನು ಹಾಡು ಹೇಳ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಮಹಾರಾಜರು ಅವನ ಹಾಡಕ್ಕೆ ಹೇಳ್ತಾರೆ. ಒಂದು ಶ್ಲೋಕವನ್ನು ಹಾಡ್ತಾನೆ. ತುಂಬ ಚೆನ್ನಾಗಿ ಹಾಡ್ತಾನೆ. ಮಹಾರಾಜರಿಗೆ ಇಷ್ಟ ಆಗುತ್ತೆ. ಅವರು ಅವನ್ನ ಹೊಗಳಿ ಒಂದು ಸಣ್ಣ ಉಡುಗೊರೆಯನ್ನು ಕೊಟ್ಟು ಏನು ಹೇಳ್ತಾರಂದರೆ, ಇನ್ನೂ ಚೆನ್ನಾಗಿ ಅಭ್ಯಾಸ ಮಾಡು, ಮುಂದೆ ನೀನು ದೊಡ್ಡ ಸಂಗೀತಗಾರನಾದರೆ ನಿನಗೆ ನಾನು ದೊಡ್ಡ ಬಹುಮಾನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ. ಹೇಗಾದರೂ ಮಾಡಿ ತಾನು ಸಂಗೀತವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಮಹಾರಾಜರ ಮುಂದೆ ಹಾಡಿ ಬಹುಮಾನ ತಗೊಬೇಕು ಅಂತ ಅವನ ಮನಸ್ಸಿನಲ್ಲಿ ಬಂದ್ಬಿಡುತ್ತೆ. ಆದ್ದರಿಂದ ಅವನು ಏನು ಮಾಡ್ತಾನಂದರೆ,